ಶ್ರೀಧರ್ಜಿ ಶ್ರೀಧರ್ಜಿ ರಾಜ್ಯದ ಇನ್ನೊಂದು ಸತಿ ಅವ್ರದ್ದು ಹಾಂ ಎದುರು ಇಡಿಸಿ ಮುಖ್ಯ ಅತಿಥಿಗಳು ಇವತ್ತಿನ ಕಾಂಟ್ಯಾಕ್ಟ್ ಲೆನ್ಸ್ ಇರ್ಬೋದು, ಆಕ್ಸೆಸರೀಸ್ ಇರ್ಬೋದು, ಎಲ್ಲವೂ ಕೂಡ ಲಭ್ಯವಿದೆ. ಇಲ್ಲಿ ಕಣ್ಣಿಗೆ ಸಂಬಂಧಿಸಿದ ಪ್ರತಿ ಒಂದು ಪಡೆದಿರುವಂತದ್ದು ಒಂದು ವೈದ್ಯಕೀಯ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡುವುದೇ ಬೇಡ. ನಮ್ಮ ಮೈಸೂರಿನಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ಡಾಕ್ಟರ್ ಅಗ್ರವಾಲ್ ಪರಿಹಾರವನ್ನ ಪಡ್ಕೊಳ್ಬಹುದು. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳನ್ನ ಸ್ವಾಗತಿಸಲಿಕ್ಕೆ ಡಾಕ್ಟರ್ ಪವನ್ ಜೋಶಿ, ಮೆಡಿಕಲ್ ಡೈರೆಕ್ಟರ್, ಡಾಕ್ಟರ್ ಜಯಲಕ್ಷ್ಮೀಪುರಂ ಸರ್ ದಯಮಾಡಿ ನಮ್ಮ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ನಾನು ಮೈಸೂರಲ್ಲಿ ಓದಿದ್ದು, JSS ಮೆಡಿಕಲ್ ಕಾಲೇಜಲ್ಲಿ ನಾನು MBBS ಮುಗಿಸಿದ್ದು. ನನಗೆ ಭಾರಿ ಸಂತೋಷ, ನನಗೆ ಕರ್ನಾಟಕ ಇನ್ಚಾರ್ಜ್ ಸಿಕ್ಕಿತ್ತು ಅಂತ. ನಮ್ಮ ಮಹಾರಾಜರವರಿಗೆ ಭಾರಿ ಸಂತೋಷ. ನಮ್ಮ ಬ್ಯಾಚಲ್ಲಿ ನಮ್ಮ ಇನ್ವಿಟೇಷನ್ ಹಾಕಿದ್ದೆ MBBS ಬ್ಯಾಚಲ್ಲಿ. So many fellows are congratulating. You are very lucky to be with the Maharaja. It's the biggest blessing and honor for coming and blessing us. And our guest of honor, ನಮ್ಮ ACP ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ನಮ್ಮದು ಒಂದೇ ಸಿಮಿಲಾರಿಟಿ ಇದೆ. ಅವರು ಮಂಡ್ಯದವರು, ಆದರೆ ಅವರು ಎಲ್ಲ ಓದಿದ್ದು ಮೈಸೂರು ನನ್ನಂಗೆ. ಆ್ಯಂಡ್ ಯು ವಿಲ್ ಆಲ್ಸೋ ಬಿ ಹ್ಯಾಪಿ ವರ್ಕಿಂಗ್ ಇನ್ ಮೈಸೂರು. ಇಸ್ ಬಿಡಿ ವಿಲ್ ಬಿ ಹ್ಯಾಪಿ ವರ್ಕಿಂಗ್ ಇನ್ ಮೈಸೂರು ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ ಅಸ್. ಆ್ಯಂಡ್ ನಮ್ಮ ಡಾಕ್ಟರ್ಸ್ ಬಗ್ಗೆ ನಾವು ಹೇಳಬೇಕಂದ್ರೆ, ತುಂಬ ಜನ ಡಾಕ್ಟರ್ಸ್ ನಾವು ಬೇರೆ ಬೇರೆ ಸ್ಟೇಟ್ಲಿ ಇದ್ದವರು, ಮೈಸೂರು ನೇಟಿವ್. ಬಿಕಾಸ್ ಲ್ಯಾಕ್ ಆಫ್ ಆಪರ್ಚುನಿಟಿಗಳು ಬಂದಿಲ್ಲ, ಅವರೆಲ್ಲ ಇಲ್ಲಿ ಬಂದಿದ್ದಾರೆ. ಕುಂಭಕೋಣಂಲಿದ್ದ ಡಾಕ್ಟರ್ಸ್ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ, ಕೊಯಂಬತ್ತೂರಿಲಿದ್ದ ಡಾಕ್ಟರ್ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಯಾಕಂದರೆ ಅವರಿಗೆಲ್ಲ ಮೈಸೂರು ನೇಟಿವ್, ಹೈ ಟೆಕ್ನಾಲಜಿ ಇದ್ದವರಿಗೆ. ನಮ್ಮ ಟೆಕ್ನಾಲಜಿ ನೋಡಿದ್ರೆ ಎಲ್ಲ ಕಡೆ ಈಗ ಬರ್ಗರ್ ಕಿಂಗು, ಮೆಕ್ಡೊನಾಲ್ಡ್ಸು ಆ ಥರ ಇದ್ದಂಗೆ ಎಲ್ಲ ಕಡೆ ನಾವು ವಿ ಹ್ಯಾವ್ ಅ ಸೇಮ್ ಯೂನಿಫಾರ್ಮ್ ಟೆಕ್ನಾಲಜಿ ಆ್ಯಂಡ್ ಯೂನಿಫಾರ್ಮ್ ಕೇರ್ ಫಾರ್ ಆಲ್ ಟೈಪ್ ಆಫ್ ಪೇಷಂಟ್ಸ್. ಆಲ್ ಹೈ ಆ್ಯಂಡ್ ಮೆಷಿನ್ಸೇ ಇರೋದು ನಮ್ಮ ಹತ್ರ. ಆ್ಯಂಡ್ ಎಲ್ಲರಿಗೂ ಒಂದೇ ಥರ ಸರ್ವಿಸೇ ನಾವು ಕೊಡ್ತೇವೆ. ನಮ್ಮ ಸರ್ವಿಸ್ ನೀವು ಒಂದ್ಸಲ ಎಲ್ಲರೂ ಉಪಯೋಗಿಸಿ ನೋಡಿ, ದೆನ್ ಯು ವಿಲ್ ಕಮ್ ಟು ನೋ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಆ್ಯಂಡ್ ನಮ್ಮದು ಕರ್ನಾಟಕ ಅಗರ್ವಾಲ್ ಗ್ರೂಪಲ್ಲಿ ಕರ್ನಾಟಕ ಹೋಲ್ಡ್ಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಇಂಪಾರ್ಟೆನ್ಸ್ ಫಾರ್ ಅಸ್. ಎಕ್ಸ್ಪ್ಯಾನ್ಷನ್ ನೋಡಿದ್ರೆ ನಮ್ಮ ಹತ್ರ 28 ಫೆಸಿಲಿಟಿ ಇದೆ. ಆ್ಯಂಡ್ ಮೋರ್ ಫೋಕಸ್ ಇಸ್ ಗಿವನ್ ಟು ಎಕ್ಸ್ಪ್ಯಾಂಡ್ ಇನ್ ನೂಕ್ ಅಂಡ್ ಕಾರ್ನರ್ ಆಫ್ ಕರ್ನಾಟಕ. ಆ್ಯಂಡ್ ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್ ಐ ವಿಲ್ ಎಂಡ್ ವಿತ್ ದ ಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಆಲ್. ಆ್ಯಂಡ್ ಮೀಡಿಯಾದವರಿಗೆ ಬಿಗ್ಗ ಧನ್ಯವಾದಗಳು ನೀವು ಬಂದದಕ್ಕೆ. Although Karnataka is very close to my heart, I'll give you a reason why. But first, let me congratulate Sir Yadaveer sir over here. Telling you, first time I have come across an elected Vadiyar who has become an MP. It's kudos to him, and it speaks volumes about his connect with his people, his want to do better for the region. Right? You can't get these positions just like that. First off, thank you very much for taking the time to be here. And the amount that we've heard about how much he does for his community, we feel very privileged that he's here. We hear about education drives that he has done for people for free. We hear about his approachability from the common man. For us also, we have experienced that approachability, and he's sitting here with us. That's a huge honor. And we want to thank him for that. In our small part, we want to do something for his community as well, and we've been doing that. Right now, if you look at Mysore and its surrounding districts, we have about 7 hospitals here serving the people. 2 of them are surgical facilities, so anywhere around, even the rural population, why should only Mysore be the beneficiary of any services that are provided? Even the rural population, we have 4 hospitals in those districts. So, service is available. We will bring the patient, we will get the services done over here, the surgical if there's any surgical. But detection of diseases should not be a limitation for the people of Karnataka. That's what we believe. Right now we have 28 hospitals in Karnataka, and with Sir's support, I believe that this region itself can house a lot more. I'm not allowed to give any forward-looking numbers, but you can take it as commitment from us. Karnataka is very close to us. Mysore is very close to us. You can see that dedication. In the last 3 years, we've opened 6 centers in this district. Right? That is a little bit about us.
I was telling you about Karnataka. I am personally connected to Karnataka. I have spent 20 years of my life in Bangalore. My MBBS is from Bangalore. My MS is from Bangalore. I have lived Karnataka. I have breathed Karnataka. Only not Kannada. I do only ಸ್ವಲ್ಪ Kannada ಗೊತ್ತು. But sir, thank you very much. Shivsankar sir, thank you very much for being here. And I will leave, in the interest of time, I will leave you to have sir give a few words. ಓಕೆ ಸರ್, ಥ್ಯಾಂಕ್ ಯು. ಅದಕ್ಕಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಆದರೂ ಸಹ ಈ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆ ಸಂಸ್ಥೆ ಮೈಸೂರು ಬಂದು ಐ ಥಿಂಕ್ ಇದು 3ನೇ ಒಂದು ಬ್ರಾಂಚನ್ನು ಓಪನ್ ಮಾಡ್ತಾ ಇರೋವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಇವ್ರಿಗೂ ಸಹ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರು ಸಂಸ್ಥಾನ ಒಂದು ಆರೋಗ್ಯ ಚಿಕಿತ್ಸೆ ಇರ್ಬೋದು ಮತ್ತು ಆರೋಗ್ಯ ಕ್ಷೇತ್ರ ಇರ್ಬೋದು, ಅದಕ್ಕೆ ಮಾದರಿಯಾಗಿರುವಂಥದ್ದು ಒಂದು ಸಂಸ್ಥಾನ ಅಂತ ಹೇಳಿದರೆ ತಪ್ಪಾಗಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಒಂದು ಕಣ್ಣಿನ ಒಂದು ತಪಾಸಣೆಗೆ ಚಿಕಿತ್ಸೆಗೋಸ್ಕರ ಒಂದು ಡಿಸ್ಪೆನ್ಸರಿಯನ್ನು ಶುರು ಮಾಡಿ ನಂತರ 1902 ಅಲ್ಲಿ ಅದು ಮಿಂಟೋ ಐ ಆಸ್ಪತ್ರೆಯಾಗಿ ಅದನ್ನ ಉದ್ಘಾಟನೆ ಮಾಡಿದ್ರು. ಅಂದಿನ ಮಾರಾಟ 4 like to let you know, Dr. Agarwal, that the Mysore state had one of the first eye hospitals in 1902 called the Minto Eye Hospital in Bangalore, which gave in those days one of the treatment required for healthcare related to our eyes, etc. And so ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಆಧುನಿಕ ಕಾಲದ ಸಂಸ್ಥೆ ಉದ್ಘಾಟನೆ ಮಾಡುವಾಗ ಅದೇ ಪಾರಂಪರ್ಯ ನಮ್ಮ ಮೈಸೂರಲ್ಲಿ ಮುಂದುವರಿತಾ ಇರುವಂಥದ್ದು ನಮಗೆ ಕಾಣುತ್ತೆ. ಅದಕ್ಕಾಗಿ ನನ್ನ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ವೆರಿ ಗುಡ್ ದಟ್ ದ ಟ್ರೆಡಿಷನ್ ಇಸ್ ಗೋಯಿಂಗ್ ಆನ್